ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಪ್ರಾತಸ್ಮರಣೀಯರಾದ ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಕಲ್ಯಾಣ ನಾಡಿನ ಬಸವಾದಿ ಪ್ರಮುಖರನ್ನು, ಬುದ್ಧ ಬಸವ ಅಂಬೇಡ್ಕರವರನ್ನು ಈ ವೇದಿಕೆಯ ಮುಖಾಂತರ ಸ್ಮರಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿ ಮಹೋತ್ಸವ ಸಮಿತಿ ಜೇರಟಗಿ ಇವರ ಆಶ್ರಯದಲ್ಲಿ ನಡೆಯುವಂಥ ಈ ಜಯಂತಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿರುವಂತಹ ಸಭೆ, ಅದು ತೊಟ್ಟಿಲ ಸಮಾರಂಭ. ಇಂದಿನ ಈ ತೊಟ್ಟಿಲ ಸಮಾರಂಭದೊಳಗೆ ಪಾಲ್ಗೊಂಡಿರುವಂಥ, ಇದೀಗ ಪ್ರಾಸ್ತಾವಿಕವಾಗಿ ನುಡಿಯನ್ನು ಹಂಚಿಕೊಂಡಿರುವಂಥ ನಮ್ಮ ಇಸ್ಮಾಯಿಲ್ ಪತ್ರಕರ್ತ ಅಣ್ಣಾವರವರಲ್ಲಿಯೂ, ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿರುವ ಶ್ರೀಮತಿ ರುದ್ರಾಕ್ಷಿ ಎಸ್ ಮೊಳಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜೇರಟಗಿ ಅವರಲ್ಲಿಯೂ, ಯಾವತ್ತೂ ಈ ಜಯಂತಿ ಮಹೋತ್ಸವದ ಸಮಿತಿ ಎಲ್ಲ ಹಿರಿಯರಲ್ಲಿಯೂ, ಗ್ರಾಮದ ಎಲ್ಲ ಮುಖಂಡರಲ್ಲಿಯೂ, ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈಗಾಗಲೇ ಈ ಕಾರ್ಯಕ್ರಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇದೀಗ ನಮ್ಮ ಇಸ್ಮಾಯಿಲ್ ಅವರು ಹೇಳಿದರು. ಈ ವೇದಿಕೆ ಪ್ರಜ್ಞಾವಂತರ ವೇದಿಕೆಯಾಗಬೇಕು. ಈ ವೇದಿಕೆ ಮೌಢ್ಯಗಳನ್ನು ಮೀರಿ ನಿಲ್ಲುವಂಥ ವೇದಿಕೆಯಾಗಬೇಕು. ಈ ವೇದಿಕೆ ಅಂಧಕಾರಗಳನ್ನು ಮೀರಿ, ಮೂಢನಂಬಿಕೆಗಳನ್ನು ಮೀರಿ ನಾವೆಲ್ಲ ಪ್ರಜ್ಞಾವಂತ ಜನಗಳಾಗಬೇಕು ಅನ್ನೋದನ್ನು ಬಹಳ ಮನವರಿಕೆಯಾಗಿ ಕಳಕಳಿಯ ಮಾತುಗಳನ್ನು ಹೇಳಿದ್ದಾರೆ. ಒಟ್ಟಿನ ಮೇಲೆ ಈ ಅಂಬೇಡ್ಕರರ ವಿಚಾರಧಾರೆ ಏನಾಗಿದೆ ಅಂದ್ರೆ, ಇವತ್ತು ನಮಗೆ ಈ ಮೇಲುಜಾತಿ ಕೀಳು ಜಾತಿ ಅನ್ನೋದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಅವರು ಹೇಳಿದಾರಲ್ಲ, ಈ ಕೇರಿ ಅನ್ನೋದು ಹೋಗಿ ಇದನ್ನು ಒಂದು ಊರಾಗಬೇಕು. ಎತ್ತರವಾಗಿರುವಂಥ ಪ್ರದೇಶ ಹಸಿ ಆಗಲಾರ ಮಟ್ಟಿಗೆ ಅಲ್ಲಿ ಬೆಳೆಯನ್ನು ಹತ್ತಲಾಗ್ಯದ. ಇಲ್ಲಿ ಅತಿಯಾಗಿ ನೀರು ನಿಂತು ಜವಳ ಬಿದ್ದು ಇಲ್ಲಿ ಬೆಳೆ ಬರಲಾಗ್ಯದ. ಹಾಗಾದರೆ ಬೆಳೆ ಬರಬೇಕು ಅಂದರೆ ಏನು ಮಾಡಬೇಕು? ಆ ಎತ್ತರ ಪ್ರದೇಶದೊಳಗಿರುವ ಮಣ್ಣನ್ನು ತಂದು ತೆಗ್ಗ ಪ್ರದೇಶಕ್ಕೆ ಹಾಕಿದಾಗ ಸಮಾನವಾಗಿ ನೀರುಂಡು ಅಲ್ಲಿ ಬೆಳೆ ಬರ್ತದೆ. ಹಾಗೆ ಈ ಸಮಾಜಗಳಲ್ಲಿ ಏರು ಇಳಿತಗಳನ್ನೋದನ್ನು ಈ ಅರ್ಥದೊಳಗೆ ನಾವು ಯೋಚನೆ ಮಾಡಿ ಸಮಾನವಾಗಿರುವಂಥ ಹಕ್ಕನ್ನು ಇವತ್ತು ನಮ್ಮ ನಾಡಿನೊಳಗೆ ಇವತ್ತು ರಾಷ್ಟ್ರಪತಿಗಳಾಗಬೇಕಾದರೆ ಅದಕ್ಕೆ ಒಂದು ಕಾನೂನು ಚೌಕಟ್ಟಿನೊಳಗಿದೆ ಅಂತೆ ಇವತ್ತೆಲ್ಲ ನಾವು ರಾಷ್ಟ್ರಪತಿಯವರನ್ನು ಕಾಣ್ತೀವಿ. ಕಾರಣ ಏನು ಅಂದರೆ, ಈ ಸಂವಿಧಾನವನ್ನು ಅಂಬೇಡ್ಕರ್ ಅವರು ರಚನೆ ಮಾಡದೇ ಹೋಗಿದ್ರೆ ಇಲ್ಲಿಯವರೆಗೆ ನಾವು ಯಾರು ಈ ಸಮಾನತೆಯ ನೆಲಗಟ್ಟಿನ ಮೇಲೆ ಕಾಣ್ತಾ ಇರಲಿಲ್ಲ. ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೊಳಗಿಯವರನ್ನು ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಇವತ್ತೇನಾದರೂ ಆ ಸ್ಥಾನಮಾನ ಕೊಟ್ಟಿದ್ದಾರೆ ಅಂದರೆ ಅಂಬೇಡ್ಕರ್ ಅವರಂಥವರನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ, ನಮ್ಮ ಗ್ರಾಮದೊಳಗೆ ಒಳ್ಳೆ ರೀತಿಯಾಗಿರುವಂಥ ಈ ಜಯಂತಿ ಮಹೋತ್ಸವವನ್ನು ಎಲ್ಲ ಯುವಕರು ಕೂಡಿಕೊಂಡು ನಮ್ಮ ಜೇರಟಗಿ ಗ್ರಾಮದ ಎಲ್ಲ ಈ ಸಮಿತಿಯ ಬಂಧುಗಳು ಒಳ್ಳೆಯ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು, ಇನ್ನೂ ಬೇರೆ ಬೇರೆ ಎಲ್ಲ ಅತಿಥಿ ಮಹೋದಯರು ಕೂಡ ಈ ಕಾರ್ಯಕ್ಕೆ ಬರೋರಿದ್ದಾರೆ. ಸುಮಾರು 2 ಗಂಟೆ ಆದ್ರೂ ಆ ಕಾರ್ಯಕ್ರಮ ಆರಂಭ ಆಗಬಹುದು ಅನ್ನುವಂಥ ಯೋಚನೆಯನ್ನು ಈ ಮುಖಾಂತರ ನಿಮಗೆ ವ್ಯಕ್ತ ಮಾಡಿ, ಒಂದು ಅನಿವಾರ್ಯ ಇದೆ ನನಗೆ. ನಾನು ಈ ಕಾರ್ಯಕ್ರಮಕ್ಕೆ ಆಗಲೇ ನಿನ್ನೆ ರಾತ್ರಿಯನ್ನು ಬಿಟ್ಟು 600-700 ಕಿಲೋಮೀಟರ್ದಿಂದ ಅನಿವಾರ್ಯವಾಗಿದೆ. ಆ ಕಾರ್ಯಕ್ರಮವನ್ನು ಪೂರ್ವಭಾವಿಯಾಗಿ ನಾನು ಒಪ್ಪಿಕೊಂಡಿರೋದ್ರಿಂದ ಅನಿವಾರ್ಯವಾಗಿ ಮತ್ತೆ ಇಲ್ಲಿ 2 ಗಂಟೆಗೆ ಬಿಟ್ರೆ ಅಲ್ಲಿ 7 ಗಂಟೆಗೆ ನಾನು ಮುಟ್ಲಿಕ್ಕೆ ಸಾಧ್ಯತೆ ಇರೋದನ್ನೋದನ್ನು ತಮ್ಮಗಳಿಗೆ ಹೇಳಿ, ದಯವಿಟ್ಟು ಯಾರೂ ಅನ್ಯಥಾ ಭಾವಿಸಬಾರದು.
ನಿಮ್ಮೊಡನೆ ನಾವು ಯಾವತ್ತು ಸದಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಸವಣ್ಣವರ ವಿಚಾರ ಬೇರೆಯಲ್ಲ, ಅಂಬೇಡ್ಕರ್ ವಿಚಾರ ಬೇರೆಯಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದರು? ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನೀಲ ಒಂದೇ ತನ್ನ ನರಿದವಂಗೆ ಅಂತ ಹೇಳ್ಯಾರ. ಈ ನೆಲದ ಮೇಲೇನೆ ಎಲ್ಲ ನಿರ್ಮಾಣವಾಗಿರುವಂಥ 10 ಹಲವು ವಿಚಾರಗಳನ್ನು ನಮ್ಮ ಬಸವಾದಿ ಪ್ರಮಥರ ಈ ಪರಂಪರೆಯೊಳಗೆ ಕಾಣ್ತಾ ಇದ್ದೀವಿ. ಆ ನೆಲಗಟ್ಟಿನ ಮೇಲೆ ಈ ಜೇರಟಿ ಗ್ರಾಮಕ್ಕೆ ಮರಿ ಕಲ್ಯಾಣ ಅನ್ನುವಂಥ ಪರಂಪರೆಯೊಳಗೆ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ನಾವು ನೀವೆಲ್ಲ ಅಣ್ಣ ತಮ್ಮಂದಿರು ಸಹೋದರ ಭಾವದೊಳಗ ಬದುಕುವಂಥ ಈ ನೆಲದ ಈ ಭಾವವನ್ನು ಶಾಶ್ವತವಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮಗಳಿಗೆ ಹೇಳಿ, ಈ ಮಧ್ಯಾಹ್ನದ ವೇದಿಕೆಗೆ ಅನಿವಾರ್ಯವಾಗಿ ನಾನು ಬೇರೆ ಕಾರ್ಯಕ್ರಮ ಇವತ್ತಲ್ಲಿ ಮುಕ್ತಾಯ ಸಮಾರಂಭ ಇರೋದರಿಂದ ನಾನು ಪೂರ್ವಭಾವಿಯಾಗಿಯೇ ಅದನ್ನು ಒಪ್ಪಿಕೊಂಡದರಿಂದ ಆ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕಾಗಿದೆ. ದಯವಿಟ್ಟು ಯಾರು ಅನ್ಯಥಾ ಭಾವಿಸಬಾರದು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿ, ಈ ಕಾರ್ಯಕ್ರಮಕ್ಕೆ ಕರೆಸಿ ಗೌರವನ ಮಾಡಿದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಎಲ್ಲ ಅಧ್ಯಕ್ಷರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ.